ಆತ್ಮೀಯ ಶಿಕ್ಷಕ ಬಂಧುಗಳೇ, ನಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸೇತುಬಂಧದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಹಾಗೆ ಮಾದರಿ ಉತ್ತರ ಪತ್ರಿಕೆಯನ್ನ, ಅದೇ ರೀತಿಯಾಗಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ, ಅದರ ಉತ್ತರ ಪತ್ರಿಕೆಯನ್ನ ನಾವು ನೋಡ್ತಾ ಹೋಗೋಣ. ತಮಗೆ ಗೊತ್ತಿರುವ ಹಾಗೆ ದ್ವಿತೀಯ ಭಾಷೆ ಕನ್ನಡಕ್ಕೆ ಅಂತ ಹೇಳಿ ಪ್ರತ್ಯೇಕವಾಗಿ ಯಾವುದೇ ಕಲಿಕಾ ಫಲಗಳನ್ನು ಕೊಟ್ಟಿಲ್ಲ. ಪ್ರಥಮ ಭಾಷೆ ಕನ್ನಡದಲ್ಲೇ ಇರುವಂತಹ ಕಲಿಕಾ ಫಲಗಳನ್ನೇ ನಾವು ಬಳಕೆ ಮಾಡಿಕೊಂಡು ನಮ್ಮ ದ್ವಿತೀಯ ಭಾಷೆ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುವ ರೀತಿಯಲ್ಲಿ ಸರಳವಾಗಿರುವಂತಹ ಪ್ರಶ್ನೆಗಳನ್ನ ತೆಗೆದ್ರೆ ಅದೇ ನಮಗೆ ಸೇತುಬಂಧದ ಪ್ರಶ್ನೆ ಪತ್ರಿಕೆ ಆಗ್ತದೆ. ಹಾಗಾದ್ರೆ ಈಗ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು ಅಂದ್ರೆ ಮೊದಲ 4 ಕಲಿಕಾ ಫಲಗಳು FLNದ ಕಲಿಕಾ ಫಲಗಳ ಆಗಿದಾವೆ, ಅಪೇಕ್ಷಿತ ಕಲಿಕಾ ಫಲಗಳಾಗಿದ್ದಾವೆ. ನಂತರದ ಕಲಿಕಾ ಫಲಗಳು ಆಯಾ ತರಗತಿಗೆ ಅಂದ್ರೆ 8ನೇ ತರಗತಿಗೆ ಮಗು ಬರಬೇಕಾದ್ರೆ ಗಳಿಸಿಕೊಳ್ಳಬೇಕಾದ ಸಾಮರ್ಥ್ಯದ ಕಲಿಕಾ ಫಲಗಳಿದಾವೆ. ಸರಿನಾ? ಒಟ್ಟು 9 ಕಲಿಕಾ ಫಲಗಳು, ಪ್ರಶ್ನೆಗಳು 10. ಕಲಿಕಾ ಫಲಗಳು ಯಾವ ನೋಡ್ರಿ. ವಾಕ್ಯ ಅಥವಾ ಪ್ಯಾರಾವನ್ನ ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನ ಹೇಳುವರು, ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು, ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನ ಮಾತನಾಡುವರು ಹಾಗೂ ಬಳಸುವರು. ಇಲ್ಲಿವರೆಗೆ ಈ 4 ಏನಿದಾವೆ ಕಲಿಕಾ ಫಲಗಳು, ಈ 4 ಕಲಿಕಾ ಫಲಗಳು ಎಲ್ಲಾ ತರಗತಿಗೆ ಸೇಮ್ ಇದಾವೆ. ನೀವು ನೋಡಿರ್ಬೋದು 9th 10th ಕಲಿಕಾ ಫಲಗಳನ್ನು ನಾನು ಕೊಟ್ಟಿದ್ದೆ, ಅವಾಗ್ಲೂ ನೋಡಿರ್ಬೋದು. ಈ 4 ಎಲ್ಲಾ ಕ್ಲಾಸಿಗೂ ಸೇಮ್ ಅದಾವ. ಕಾರಣ ಏನು ಅಂದ್ರೆ ಈ 4 ಸಹಿತ FLN ಕಲಿಕಾ ಫಲಗಳು ಇವು ಕಾಮನ್ ಆಗಿರ್ತವೆ. ಇನ್ನು ನಂತರದ ಕಲಿಕಾ ಫಲಗಳು ಏನಾಗ್ತಾವ ಅಂದ್ರೆ ಆಯಾ ಕ್ಲಾಸ್ ವೈಸ್ ಅವು ಚೇಂಜ್ ಆಗ್ತಾ ಹೋಗ್ತವೆ. ಹಾಗಾದ್ರೆ 5ನೇ ಕಲಿಕಾ ಫಲ ವಿದ್ಯಾರ್ಥಿಗಳು ವಿವಿಧ ಸಾಹಿತ್ಯ ಪ್ರಕಾರಗಳಾದ ಕವನ, ಕಥೆ, ಲೇಖನ ಮತ್ತು ನಾಟಕಗಳನ್ನು ಆಲಿಸಿ ಮತ್ತು ಹಾಗೂ ಓದಿ ಅದರ ಅರ್ಥವನ್ನು ಗ್ರಹಿಸುವರು. ಇನ್ನ 6ನೇ ಕಲಿಕಾ ಫಲ ವಿದ್ಯಾರ್ಥಿಗಳು ತಾವು ಓದಿದ ಅಥವಾ ತಿಳಿದ ವಿಷಯ ವಸ್ತುವಿನ ಬಗ್ಗೆ ವೈಚಾರಿಕವಾಗಿ ವಿಮರ್ಶಿಸಿ ಏಕೆ, ಹೇಗೆ ಎಂಬ ಪ್ರಶ್ನೆಗಳ ಮೂಲಕ ವಿಷಯವನ್ನ ವಿಶ್ಲೇಷಿಸಿ ಮೌಖಿಕವಾಗಿ ಅಥವಾ ಸಮೂಹ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವರು. ಇನ್ನ 7ನೇ ಕಲಿಕಾ ಫಲ ವಿದ್ಯಾರ್ಥಿಗಳು ಸ್ಥಳೀಯ ಸಾಮಾಜಿಕ ಮತ್ತು ಪ್ರಾಕೃತಿಕ ಸನ್ನಿವೇಶಗಳ ಅಂಶಗಳನ್ನ ವಿಶ್ಲೇಷಿಸಿ ಕಾರಣ ಪರಿಣಾಮ ಆಧಾರಿತವಾಗಿ ತಾರ್ಕಿಕ ಉತ್ತರಗಳನ್ನ ನೀಡುವರು. ಉದಾಹರಣೆಗೆ ವರದಕ್ಷಿಣೆಯ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು, ಈ ರೀತಿಯಾಗಿ ಸಾಮಾಜಿಕ ಮತ್ತು ಪ್ರಾಕೃತಿಕ ಸನ್ನಿವೇಶಗಳ ತಕ್ಕ ಹಾಗೆ ಅವರು ಏನ್ ವಿಚಾರ ಮಾಡ್ತಾರ ಅನ್ನುವಂಥದ್ದು. ಆತ್ಮೀಯ ಶಿಕ್ಷಕ ಬಂಧುಗಳೇ, ದಯವಿಟ್ಟು ನಮ್ಮ ವಿಡಿಯೋವನ್ನ ಲೈಕ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನ ಮುಂದಿನ ಕಲಿಕಾ ಫಲ 8ನೇ ಕಲಿಕಾ ಫಲ ನೋಡ್ರಿ. ವಿದ್ಯಾರ್ಥಿಗಳು ಕಥೆ ಹಾಗೂ ಕವಿತೆಗಳನ್ನು ಓದಿ ಅವುಗಳಲ್ಲಿನ ವರ್ಣನಾತ್ಮಕ ಹಾಗೂ ಭಾವನಾತ್ಮಕ ಬರವಣಿಗೆಯ ಶೈಲಿಯನ್ನು ಗುರುತಿಸಿ ಇತರ ವಿಚಾರಗಳು, ಸಂಭಾಷಣೆಗಳು ಹಾಗೂ ತಮ್ಮ ಅನುಭವಗಳನ್ನು ತಮ್ಮದೇ ಶೈಲಿಯಲ್ಲಿ ಬರೆಯುವರು. 8ನೇ ಕಲಿಕಾ ಫಲ ಏನಿದೆ ಇದರ ಮೇಲೆ 2 ಪ್ರಶ್ನೆಗಳನ್ನ ನಾವು ತೆಗಿಬೇಕು. ಅದ್ರ ಮುಂದೆ ಪ್ರಶ್ನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇನ್ನು 9 ನೋಡ್ರಿ. ವಿದ್ಯಾರ್ಥಿಗಳು ಸಮಾಜ ಮತ್ತು ಸಂವಿಧಾನಾತ್ಮಕ ಅಂಶಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ತಾರ್ಕಿಕ ಅಭಿಪ್ರಾಯವನ್ನು ಬರವಣಿಗೆ ಮೂಲಕ ವ್ಯಕ್ತಪಡಿಸಿ ಭಿತ್ತಿ ಪತ್ರಿಕೆಗಳಲ್ಲಿನ ಆಯ್ದ ತುಣುಕುಗಳನ್ನು ವಿಶ್ಲೇಷಿಸುವರು. ಹೀಗೆ 9 ಕಲಿಕಾ ಫಲಗಳು, ಒಟ್ಟು 10 ಪ್ರಶ್ನೆಗಳು. ಮೊದಲ 4 ಕಲಿಕಾ ಫಲಗಳು FLN ಕಲಿಕಾ ಫಲಗಳಾಗಿರ್ತವೆ. ಅಂದ್ರೆ ಯಾರಾದ್ರೂ ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗಬೇಕು. ಮೊದಲ 4 FLN ಕಲಿಕಾ ಫಲಗಳು, ನಂತರದ 5 ಕಲಿಕಾ ಫಲಗಳಾದ ಆಯಾ ವರ್ಗದ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಕಲಿಕಾ ಫಲಗಳಿದಾವೆ. ಹಾಗಾದ್ರೆ ಈ ಕಲಿಕಾ ಫಲಗಳ ಆಧಾರಿತವಾಗಿ ನಾವು ಈಗ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೇತುಬಂಧದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು ನಾನು ಮಾದರಿಯಾಗಿ ಇಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಇದನ್ನ ಯಾಸ್ ಇಟ್ ಈಸ್ ಯೂಸ್ ಮಾಡ್ಕೊಳ್ಳುವಂಗ ನಾನು ರೆಡಿ ಮಾಡಿದ್ದೀನಿ. ಯಾಸ್ ಇಟ್ ಈಸ್ ಇದನ್ನೇ ಯೂಸ್ ಮಾಡ್ಕೊಳ್ತೀರಿ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನ ಲಿಂಕ್ ಅದ. ನೀವು ಅದ್ರ ಥ್ರೂ ಗೂಗಲ್ಗೆ ಹೋಗಿ ಅಲ್ಲಿ ಗೂಗಲ್ ನಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಓಪನ್ ಆಗ್ತದ. ಅಲ್ಲಿ ಈ
ಏನು 8ನೇ ತರಗತಿಯ ಸೇತು ಬಂದದ್ದು ಇರ್ಬೋದು, 9th ಇರ್ಬೋದು, 10th ಇರ್ಬೋದು, ದ್ವಿತೀಯ ಭಾಷೆ ಕನ್ನಡದ ಸೇತು ಬಂದ ಸಾಹಿತ್ಯವನ್ನ PDF ದ ಲಿಂಕ್ ಗಳನ್ನ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ PDF ನಿಮಗೆ ಡೌನ್ಲೋಡ್ ಆಗ್ತದೆ. ಸೊ ಡೈರೆಕ್ಟ್ ಇದನ್ನ ನೀವು ಪ್ರಿಂಟ್ ತಕೊಂಡು ಏನ್ ಮಾಡಬಹುದು, ಸೊ ನಿಮ್ದೇ ಸಿಗ್ನೇಚರ್ ಮಾಡ್ಕೊಂಡು ನೀವು ಇದನ್ನ ಆಸ್ ಇಟ್ ಈಸ್ ಯೂಸ್ ಮಾಡಬಹುದು. ಇಲ್ಲ ನಿಮ್ದೇ ಆದಂತದ್ದು ರೆಡಿ ಮಾಡ್ಕೊಳ್ತೀರಿ ಅಂತಂದ್ರೆ ಸೊ ಇದನ್ನ ಮಾದರಿಯಾಗಿ ಇಟ್ಕೊಂಡು ನಿಮ್ಮದೇ ಆಗಿರುವಂತ ಒಂದು ಹೊಸ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ತಯಾರು ಮಾಡ್ಕೊಳ್ಬಹುದು. ಸರಿ, ಹಾಗಾದ್ರೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊದಲನೇ ಕಲಿಕಾ ಫಲಕ ನೋಡ್ರಿ. ಕೆಳಗಿನ ಪದ್ಯದ ಸಾಲುಗಳನ್ನು ಸರಾಗವಾಗಿ ಓದಿ ಇದರ ಅರ್ಥವನ್ನು ನಿಮ್ಮದೇ ಸರಳ ಮಾತುಗಳಲ್ಲಿ ಬರೆಯಿರಿ. ನಾ 8th 9th ಮಾಡಿದಾಗೂ ಕೂಡ ಮೊದಲನೇ ಪ್ರಶ್ನೆ ಇದೇ ಇತ್ತು, ಯಾಕಂದ್ರೆ ಮೊದಲನೇ ಕಲಿಕಾ ಫಲ ಎಲ್ಲರಿಗೂ ಸೇಮ್ ಅದ ಅಲ್ವಾ, ಅದಕ್ಕೋಸ್ಕರ ನೋಡ್ರಿ. ಹಾಗಾದ್ರೆ ಇವನೇ ನೋಡು ಅನ್ನದಾತ ಹೊಲವೇ ದುಡಿದು ದುಡಿಯುವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಇದರ ಅರ್ಥವನ್ನು ವಿದ್ಯಾರ್ಥಿಗಳು ಬರೀಬೇಕು. ಎರಡನೇ ಪ್ರಶ್ನೆ, ಎರಡನೇ ಕಲಿಕಾ ಫಲದ ಮೇಲೆ ಅಕ್ಬರ್ ಚಕ್ರವರ್ತಿಯನ್ನು ನೋಡಲು ಆತನ ಆಸ್ಥಾನಕ್ಕೆ ಸಾಧುವಿನ ವೇಷದಲ್ಲಿ ಬಂದವರು ಯಾರು? ಸರಿನಾ? ಮಿತ್ರರ ಸಮಾಗಮ ಅನ್ನುವಂತ ಪಾಠ ಇದೆ 7ನೇ ತಕ್ಕ. ಸೊ ನಾವು 8ನೇ ತರಗತಿಗೆ ಸೇತುಬಂಧ ನಡೆಸ್ತಾ ಇದೀವಿ ಅಂದ್ರೆ ನಾವು 7ನೇ ತರಗತಿಯ ಪಠ್ಯ ಪುಸ್ತಕವನ್ನ ಆದರ್ಶ ಸೇತುಬಂಧವನ್ನ ನಡೆಸ್ತೀವಿ. ಕಾರಣ ಮಕ್ಕಳು 7ನೇ ತರಗತಿಯನ್ನ ಓದಿರ್ತಾರ, ಆ ವಿಷಯವನ್ನ ತಿಳ್ಕೊಂಡಿರ್ತಾರ, ಅದರ ಆಧಾರದ ಮೇಲೆ ಅವ್ರು ಯಾವ ಸಾಮರ್ಥ್ಯವನ್ನ ಗಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು ನಾವು ಚೆಕ್ ಮಾಡಬೇಕಾಗಿರ್ತದೆ. ಅದಕ್ಕೋಸ್ಕರ ಕಲಿಕಾಫಲ 3, ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತನ ಬಗ್ಗೆ 3 ಸರಳ ವಾಕ್ಯಗಳನ್ನು ನೀವೇ ಸ್ವಂತವಾಗಿ ಬರೆಯಿರಿ. ವಿದ್ಯಾರ್ಥಿಗಳು ಸ್ವತಃ ಬರೆಯುತ್ತಿರ್ತದೆ. ಕಲಿಕಾಫಲ 4, ಪ್ರಶ್ನೆ 4, ದಿನನಿತ್ಯ ಜೀವನದ ಬಗ್ಗೆ ನೋಡ್ರಿ. ಇದು ನೀವು ಮಾರುಕಟ್ಟೆಗೆ ಹೋಗಿ ತರಕಾರಿ ಕೊಳ್ಳುವಾಗ ವ್ಯಾಪಾರಿಯೊಂದಿಗೆ ಹೇಗೆ ಮಾತನಾಡುತ್ತೀರಿ? 3-4 ವಾಕ್ಯಗಳ ಸರಳ ಸಂಭಾಷಣೆಯನ್ನ ಬರೆಯಿರಿ. 5ನೇ ಕಲಿಕಾಫಲ ಕೆಳಗಿನ ಸರ್ವಜ್ಞನ ವಚನದ ಸಾಲನ್ನು ಓದಿ ಇದರ ಅರ್ಥವನ್ನ ಗ್ರಹಿಸಿ ಬರೆಯಿರಿ. ಮರದೊಳಗೆ ಅಗ್ನಿ ಇರುತ್ತಿರುವುದು ತನ್ನ ತಾನರಿಯಬೇಕು ಸರ್ವಜ್ಞ. ನೋಡ್ರಿ, ಇವೆಲ್ಲ ಪಠ್ಯಗಳನ್ನ ಒಂಚೂರು ಏನ್ ಮಾಡ್ಬೋದು ನೀವು ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ಮೇಲೆ ಇದರ ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ಹಂಗ ಕಾಮನ್ ಆಗಿ ಮಾತಾಡ್ತಾ ಜನರಲ್ ಆಗಿ ಬ್ರೀಫ್ ಒಂದ್ಸಾರಿ ಮಾಡಿದ್ರಂತೂ ಇನ್ನೂ ಯೂಸ್ಫುಲ್ ಆಗ್ತದೆ ಎಕ್ಸಾಮ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ. ಕಲಿಕಾಫಲ 6, ಪ್ರಶ್ನೆ 6 ನೋಡ್ರಿ. ಕೊಳಲ ಜೋಗಿಯು ತನ್ನ ಕೊಳಲಿನ ನಾದದಿಂದ ಊರಿನ ಇಲಿಗಳನ್ನೆಲ್ಲ ನಾಶ ಮಾಡಿದನು. ಆದರೆ ಆತನಿಗೆ ಊರಿನ ಜನರು ತಾವು ಒಪ್ಪಿಕೊಂಡಂತೆ ಬಹುಮಾನ ಅಂದ್ರೆ ಇನಾಮು ಕೊಡಲು ನಿರಾಕರಿಸಿದರು. ಊರಿನವರ ಈ ನಡವಳಿಕೆ ಸರಿಯೇ? ಏಕೆ? ನಿಮ್ಮ ಅಭಿಪ್ರಾಯವನ್ನ ವಿಮರ್ಶಿಸಿ ಬರೆಯಿರಿ. ಸೊ ಇವೆಲ್ಲ ಕ್ವಶನ್ ಟ್ಯಾಗ್ ಹಂಗ ಇರ್ಬೇಕಾಗಿರ್ತದೆ. ವಿಮರ್ಶಿಸಿ ಬರೆಯಿರಿ, ತಾರ್ಕಿಕವಾಗಿ ಆಲೋಚಿಸಿ ಅಂತ ಇರಬೇಕಾಗಿರ್ತದೆ. ವಿದ್ಯಾರ್ಥಿಗಳು ಸ್ವತಃ ಆಲೋಚಿಸಿ ಬರೆದ್ರೆ ಅದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಕಲಿಕಾಫಲ 7, ಪ್ರಶ್ನೆ 7 ನೋಡ್ರಿ. ಕವಿ ಡಾಕ್ಟರ್ H.A. ಡುಂಡಿರಾಜ್ ಅವರು ಮರಗಳ ಕಡಿದು ಎಲ್ಲೆಡೆ ಬಣ ಬಿಸಿಲು ಎಂದು ಹೇಳಿದ್ದಾರೆ. ಕಾಡಿನಲ್ಲಿ ಮರಗಳನ್ನು ಕಡಿಯುವುದರಿಂದ ನಮ್ಮ ಪರಿಸರ ಹಾಗೂ ಪ್ರಕೃತಿಯ ಮೇಲೆ ಯಾವೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ? ತಾರ್ಕಿಕವಾಗಿ ಬರೆಯಿರಿ. ಕಲಿಕಾಫಲ 8, ಪ್ರಶ್ನೆ 8 ನೋಡ್ರಿ. ಮಳೆಗಾಲದಲ್ಲಿ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುತ್ತದೆ. ನೀವು ನೋಡಿದ ಅಥವಾ ಅನುಭವಿಸಿದ ಮಳೆಗಾಲದ ಒಂದು ಸುಂದರ ದೃಶ್ಯವನ್ನು ನಿಮ್ಮದೇ ಶೈಲಿಯಲ್ಲಿ ವರ್ಣಿಸಿ ಬರೆಯಿರಿ. ಕಲಿಕಾಫಲ 8, ಪ್ರಶ್ನೆ 9, ಯಾಕಂದ್ರೆ 8ನೇ ಕಲಿಕಾಫಲದ ಮೇಲೆ ನಾವು 2 ಪ್ರಶ್ನೆಗಳನ್ನ ಕೇಳಬೇಕಾಗಿರ್ತದೆ. ಕಷ್ಟದಲ್ಲಿರುವವರಿಗೆ ಅನ್ನದಾನ ಮಾಡುವುದು ಶ್ರೇಷ್ಠ ಗುಣವಾಗಿದೆ. ಅದೇ ರೀತಿ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ನಿಮಗಾದ ಭಾವನಾತ್ಮಕ ಅನುಭವವನ್ನು ಬರೆಯಿರಿ. ಕಲಿಕಾಫಲ 9, ಪ್ರಶ್ನೆ 10 ನೋಡ್ರಿ. ಬಂಡೆದ್ದ ಮುಂಡರಗಿ ಭೀಮರಾಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದರು. ನಮ್ಮ ಸಂವಿಧಾನ ನಮಗೆ ನೀಡಿರುವ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ದೇಶ ಪ್ರೇಮದ ಕುರಿತು ನಿಮ್ಮ ತಾರ್ಕಿಕ ಅಭಿಪ್ರಾಯವೇನು? ಬರೆಯಿರಿ. ಓಕೆ, ಇಷ್ಟು ಪ್ರಶ್ನೆ ಪತ್ರಿಕೆ ಆಯಿತು. ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದೇನೆ, ಯಾಕಂದ್ರೆ ಉತ್ತರ ಪತ್ರಿಕೆ ಕೂಡ ಇರಬೇಕಾಗ್ತದೆ. ಸೊ ರೈತನು ಬಿಸಿಲು ಮಳೆ ಎನ್ನದೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ, ನಾಡಿನ ಜನರೆಲ್ಲರೂ ಊಟ ಸಿಗಲೆಂದು ಆತನು ದವಸ ಧಾನ್ಯಗಳನ್ನು ಬೆಳೆಯುತ್ತಾನೆ ಎನ್ನುವುದು ಈ ಸಾಲುಗಳ ಅರ್ಥವಾಗಿದೆ. ಸೊ ಈ ರೀತಿಯಾಗಿ ಇಲ್ಲಿ ಉತ್ತರಗಳಿದಾವೆ. ನೀವು ಈ ವಿಡಿಯೋವನ್ನ ಪಾಸ್ ಮಾಡಿ ಬರ್ಕೊಳ್ತಿದ್ರೆ ಬರೆದು ಇಟ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಳ್ತಿದ್ರೆ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ರಿ. ಸರಿನಾ? ಓಕೆ, ಇದಿಷ್ಟು ಉತ್ತರ ಪತ್ರಿಕೆ. ಇನ್ನು ಮುಂದೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಈ ಕೂಡ ಇಲ್ಲಿ ಕೊಟ್ಟಿದ್ದೇನೆ ನೋಡ್ರಿ. 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಸೊ ಅದೇ ಕಲಿಕಾ ಫಲಗಳಿಗೆ ಅನ್ವಯ ಆಗುವ ರೀತಿಯಲ್ಲಿಯೇ ಇಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಕೆಳಗಿನ ಪದ್ಯದ ಸಾಲುಗಳನ್ನು ಸರಾಗವಾಗಿ ಓದಿ ಇದರ ಅರ್ಥವನ್ನ ನಿಮ್ಮದೇ ಸರಳ ಮಾತುಗಳಲ್ಲಿ ಬರೆಯಿರಿ. ಅಲ್ಲಿ ಬೇರೆ ಪದ್ಯದ ಸಾಲುಗಳನ್ನ ಕೊಟ್ಟಿದ್ವಿ. ಇಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಅನ್ನುವಂತ ಇದೊಂದು ಪದ್ಯ. ಓಕೆ, ಮುಂದ್ ನೋಡ್ರಿ. ಹಾಗಾದ್ರೆ
ಇದೇ ರೀತಿ 2ನೇ ಕಲಿಕಾಫಲ 3, 4 ಕಲಿಕಾಫಲಗಳಿದಾವೆ. 5, 6, 7, 8, 9ನೇ ಕಲಿಕಾಫಲಗಳಿಗೆ ಸಹಿತ ಪ್ರಶ್ನೆಗಳನ್ನ ಕೊಡಲಾಗಿದೆ. ಈ ವಿಡಿಯೋವನ್ನ ಪಾಸ್ ಮಾಡಿ ಈ ಪ್ರಶ್ನೆಗಳನ್ನ ನೀವು ಬರ್ಕೊಂಡ ಯೂಸ್ ಮಾಡ್ರಿ. ನೆಕ್ಸ್ಟ್ ಇದೇ ಒಂದು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಇದು ಮಾದರಿ ಉತ್ತರ ಪತ್ರಿಕೆ. ಇದನ್ನು ಕೂಡ ನಾನೇನು ಡಿಟೇಲ್ ಆಗಿ ಹೇಳಿ ಮತ್ತೆ ಅದನ್ನ ವಿಡಿಯೋ ಡ್ರ್ಯಾಗ್ ಮಾಡೋದಿಲ್ಲ. ಸೊ ಇಷ್ಟಿರ್ತದ. ವಿಡಿಯೋವನ್ನ ಪಾಸ್ ಮಾಡಿ ನೀವೇನ್ ಮಾಡ್ರಿ, ಇದನ್ನ ಬರೆದು ನೀವು ಅದನ್ನ ಯೂಸ್ ಮಾಡ್ಕೊಡ್ರಿ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇದು ನಿಮಗೆ ಯೂಸ್ಫುಲ್ ಆಗುವ ರೀತಿ ಒಳಗೆ ನಾನು ಕಂಟೆಂಟ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಗಳನ್ನ ಕೂಡ ನಾನು ಮಾಡ್ತಾ ಇರ್ತೀನಿ. ನಾನು ಮಾಡುವಂತ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನಿಮಗೆ ಶೇರ್ ಮಾಡ್ತಾ ಇರ್ತೇನೆ. ಅದರ ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ನೀವು ಅಲ್ಲಿ ಜಾಯ್ನ್ ಆದ್ರೆ ಅಂದ್ರೆ ನಾನು ಮಾಡುವಂತ ವಿಡಿಯೋ ಲಿಂಕ್ಗಳನ್ನ, ನೋಟ್ಸ್ ಲಿಂಕ್ಗಳನ್ನು ಕೂಡ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಈ ನೋಟ್ಸ್ಗಳು ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ ನಲ್ಲಿ ನಿಮಗೆ ಅವೈಲೇಬಲ್ ಇರ್ತವೆ. ಸೊ ನೀವು ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ ನ ಫಾಲೋ ಮಾಡುವ ಮೂಲಕ ಕಂಟಿನ್ಯೂಸ್ ಆಗಿ ಅಲ್ಲಿ ನೀವು ಡೈರೆಕ್ಟ್ ನೋಟ್ಸ್ ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನ ಇಲ್ಲಿ ಮುಗಿಸೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.